ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ವ್ಯವಸ್ಥಿತವಾಗಿ ಮತಗಳ ದರೋಡೆ ನಡೆದಿದೆಯಾ? ಬಿಹಾರದಲ್ಲಿ ಮತದಾರರ ಮತ ಚಲಾವಣೆಯಾಗುವ ಮೊದಲೇ ಫಲಿತಾಂಶ ನಿರ್ಧಾರವಾಗಿದೆಯಾ? 2025ರ ಬಿಹಾರ ವಿಧಾನಸಭಾ ಚುನಾವಣೆಯ ಸುತ್ತ ಕೇಳಿ ಬರ್ತಾ ಇರುವ ಆರೋಪಗಳು ಆಘಾತಕಾರಿಯಾಗಿವೆ. ವೋಟ್ ಫಾರ್ ಡೆಮಾಕ್ರಸಿ ಬಿಡುಗಡೆ ಮಾಡಿರುವ ದಿ ಬಿಹಾರ ವರ್ಡಿಕ್ಟ್ 2025 ಎಂಬ ಆಡಿಟ್ ವರದಿ ಕೇವಲ ರಾಜಕೀಯ ಆರೋಪ ಅಲ್ಲ. ಇದು ಅಂಕಿಅಂಶಗಳ ಸಮೇತ ಚುನಾವಣಾ ಆಯೋಗದತ್ತ ಬೆರಳು ತೋರಿಸ್ತಾ ಇರುವ ಗಂಭೀರ ದೋಷಾರೋಪ ಪಟ್ಟಿ. ಮತದಾರರ ಪಟ್ಟಿಯಿಂದ ಲಕ್ಷಾಂತರ ಹೆಸರುಗಳ ನಿಗೂಢ ನಾಪತ್ತೆ, ಮತದಾನದ ನಂತರದ ಅಂಕಿಅಂಶಗಳ ದಿಢೀರ್ ಏರಿಕೆ ಮತ್ತು ಕೇವಲ 0ಯಿಂದ 15 ಮತಗಳ ಅಂತರದ ಗೆಲುವುಗಳು ಇವೆಲ್ಲವೂ ಕಾಕತಾಳೀಯವೇ ಅಥವಾ ಪ್ರಜಾಪ್ರಭುತ್ವದ ಬೆನ್ನಿಗೆ ಚೂರಿ ಹಾಕುವ ವ್ಯವಸ್ಥಿತ ಸಂಚೆ? ಚುನಾವಣಾ ಆಯೋಗವು ಸಾಂವಿಧಾನಿಕ ಸ್ವಾಯತ್ತತೆಯನ್ನು ಉಳಿಸಿಕೊಂಡಿದೆಯೇ ಅಥವಾ ಅಧಿಕಾರಾರೂಢ ಪಕ್ಷದ ಕೈಗೊಂಬೆಯಾಗಿದೆಯೇ? ಈ ಎಲ್ಲ ಪ್ರಶ್ನೆಗಳು ಈ ವರದಿಯನ್ನು ನೋಡಿದ ಮೇಲೆ ಇಡೀ ದೇಶವನ್ನು ಕಾಡ್ತಾ ಇವೆ. ವರದಿಯ ಅತ್ಯಂತ ಆಘಾತಕಾರಿ ಅಂಶವೆಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ SIR. ಜೂನ್ 24, 2025ರಂದು ಚುನಾವಣಾ ಆಯೋಗವು ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಗೆ ಆದೇಶ ನೀಡಿತು. ಗಮನಾರ್ಹವೆಂದರೆ 2003ರಿಂದಲೂ ನಿರಂತರ ಪರಿಷ್ಕರಣೆ ನಡೀತಾ ಇದ್ದು ಜನವರಿ 2025ರಲ್ಲಿಯೂ ಒಂದು ಸಮಗ್ರ ಪರಿಷ್ಕರಣೆ ಮುಗಿದಿತು. ಹಾಗಿದ್ರೂ ಚುನಾವಣೆಗಿಂತ ಕೇವಲ 4 ತಿಂಗಳು ಮೊದಲು ಬಿಹಾರದಲ್ಲಿ ಈ ವಿಶೇಷ ಪರಿಷ್ಕರಣೆಯ ಸಾಹಸಕ್ಕೆ ಕೈ ಹಾಕಿದ್ದು ಯಾಕೆ? ಇಲ್ಲಿ ಅಂಕಿಅಂಶಗಳ ಆಟವನ್ನು ಗಮನಿಸಬೇಕು. ಜೂನ್ 24ರಂದು ಬಿಹಾರದಲ್ಲಿದ್ದ ಒಟ್ಟು ಮತದಾರರು 7.89 ಕೋಟಿ. ಆದರೆ ಆಗಸ್ಟ್ 1ರ ಕರಡು ಪಟ್ಟಿಯಲ್ಲಿ ಈ ಸಂಖ್ಯೆ 7.24 ಕೋಟಿಗೆ ಕುಸಿಯಿತು. ಅಂದರೆ ಕೇವಲ 37 ದಿನಗಳಲ್ಲಿ 65.69 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿತ್ತು. ವಿಪರೀತ ಸಂಖ್ಯೆಯಲ್ಲಿ ಮತದಾರರ ಸಾವುಗಳು ಕಂಡುಬಂದವು. ಜುಲೈ 21ರಿಂದ 25ರ ನಡುವಿನ ಕೇವಲ 3 ದಿನಗಳಲ್ಲಿ 21.27 ಲಕ್ಷ ಮತದಾರರನ್ನು ತೆಗೆದುಹಾಕಲಾಯಿತು. ಇದರಲ್ಲಿ 5.44 ಲಕ್ಷ ಜನರನ್ನು ಮೃತಪಟ್ಟಿದ್ದಾರೆ ಎಂದು ದಾಖಲಿಸಲಾಯಿತು. ಈ ವರದಿಯ ಪ್ರಕಾರ ಗುರಿ ಮಾಡಲಾದ ಸಮುದಾಯಗಳ ಕಥೆ ಬೇರೆಯೇ ಇದೆ. ಈ ಕಣ್ಮರೆಯಾದ ಮತದಾರರಲ್ಲಿ ಮುಸ್ಲಿಮರು, ದಲಿತರು ಮತ್ತು ವಲಸೆ ಕಾರ್ಮಿಕರೇ ಹೆಚ್ಚಾಗಿದ್ದಾರೆ ಎಂಬುದು ವರದಿಯ ಗಂಭೀರ ಆರೋಪ. ವಿದೇಶಿಯರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಆರಂಭವಾದ ಈ ಪ್ರಕ್ರಿಯೆಯಲ್ಲಿ ಒಬ್ಬನೇ ಒಬ್ಬ ವಿದೇಶಿ ಪತ್ತೆಯಾಗಲಿಲ್ಲ. ಬದಲಿಗೆ ಲಕ್ಷಾಂತರ ಭಾರತೀಯ ಮತದಾರರು ತಮ್ಮ ಹಕ್ಕನ್ನು ಕಳೆದುಕೊಂಡರು. ಮತದಾನದ ನಂತರದ ಅಂಕಿಅಂಶಗಳ ದಿಢೀರ್ ಏರಿಕೆಯ ಮಿಡ್ನೈಟ್ ಹೈಕ್ ಬಗ್ಗೆಯೂ ವರದಿ ಉಲ್ಲೇಖಿಸಿದೆ. ಮತದಾನ ಮುಗಿದ ನಂತರ ದಿಢೀರನೆ ಹೆಚ್ಚಾದ ಮತಗಳು ಇವು. ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾನ ಮುಗಿದ ನಂತರ ಶೇಕಡಾವಾರು ಪ್ರಮಾಣ ಬದಲಾಗುವುದು ಸಹಜ. ಆದರೆ ಬಿಹಾರದಲ್ಲಿ ನಡೆದದ್ದು ಮಾತ್ರ ವಿಚಿತ್ರ. ನವೆಂಬರ್ 12ರಂದು ಚುನಾವಣಾ ಆಯೋಗವು ಮತದಾನದ ಪ್ರಮಾಣವನ್ನು ಏಕಾಏಕಿ ಹೆಚ್ಚಿಸಿತು. ಪುರುಷ ಮತ್ತು ಮಹಿಳಾ ಮತದಾರರ ಪ್ರಮಾಣವನ್ನು ನಿಖರವಾಗಿ ಶೇಕಡಾ 0.18ರಷ್ಟು ಹೆಚ್ಚಿಸಲಾಯಿತು. ಈ ಗಣಿತದ ನಿಖರತೆಯೇ ಈಗ ಅನುಮಾನಕ್ಕೆ ಕಾರಣವಾಗಿದೆ. ಈ ಮೂಲಕ ಸುಮಾರು 1,34,145 ಮತಗಳನ್ನು ಕೃತಕವಾಗಿ ಸೇರಿಸಲಾಯಿತು ಅಂತ ವರದಿ ಹೇಳುತ್ತೆ. ಈ ಮತಗಳು ಸುಮಾರು 20 ಕ್ಷೇತ್ರಗಳ ಫಲಿತಾಂಶವನ್ನೇ ಬದಲಿಸುವ ಶಕ್ತಿ ಹೊಂದಿದ್ದವು. ಇಲ್ಲಿ ಅಂಕಿಅಂಶಗಳ ವ್ಯತ್ಯಾಸವು ಗಮನಿಸಬೇಕಾಗಿದೆ. ಮೊದಲ ಹಂತದ ಮತದಾನದ ಪ್ರಮಾಣವು 64.46%ನಿಂದ 65.08%ಗೆ ಏರಿತು. ಎರಡನೇ ಹಂತದಲ್ಲಂತೂ 4%ಗೂ ಅಧಿಕ ಏರಿಕೆ ಕಂಡುಬಂದಿತು. ಈ ಹೆಚ್ಚುವರಿ ಮತಗಳು ಎಲ್ಲಿಂದ ಬಂದವು? ಸಣ್ಣ ಅಂತರದ ಗೆಲುವು ಮತ್ತು ಅಂಚೆ ಮತಗಳ ನಿಗೂಢತೆ ವರದಿಯ ಇನ್ನೊಂದು ಆಯಾಮ. ಬಿಹಾರದ ಫಲಿತಾಂಶವನ್ನು ವಿಶ್ಲೇಷಿಸಿದರೆ ಒಂದು ವಿಶೇಷ ಮಾದರಿ ಕಂಡುಬರುತ್ತೆ. NDA ಗೆದ್ದಿರುವ ಅನೇಕ ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಅತ್ಯಂತ ಕನಿಷ್ಠವಾಗಿದೆ. 0ಯಿಂದ 15 ಮತಗಳ ಅಂತರವೂ ಕಂಡುಬಂದಿದೆ. ಸುಮಾರು 21 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕೇವಲ 0ಯಿಂದ 15 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅಚ್ಚರಿ ಅಂದರೆ ಈ ಪೈಕಿ 14 ಕ್ಷೇತ್ರಗಳಲ್ಲಿ BJP ಮತ್ತು 5ರಲ್ಲಿ JDU ಗೆದ್ದಿದೆ. ಕುರ್ಹಾನಿ ಮತ್ತು ರಾಜ್ಗೀರ್ ಕ್ಷೇತ್ರಗಳಲ್ಲಿ ಇಬ್ಬರು ಅಭ್ಯರ್ಥಿಗಳು ಪಡೆದ ಮತಗಳು ತಲಾ 1,07,811. ಅಂಚೆ ಮತಗಳ ವಿರೋಧಾಭಾಸವೂ ಇದೆ. NDA ಗೆದ್ದಿರುವ 120 ಕ್ಷೇತ್ರಗಳ ಪೈಕಿ 109 ಕ್ಷೇತ್ರಗಳಲ್ಲಿ ಆ ಅಭ್ಯರ್ಥಿಗಳು ಅಂಚೆ ಮತಗಳ ಎಣಿಕೆಯಲ್ಲಿ ಸೋತಿದ್ದಾರೆ. ಅಂದರೆ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ಯಾರನ್ನು ತಿರಸ್ಕರಿಸಿದ್ದಾರೋ ಅವರು EVM ಎಣಿಕೆಯಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಚುನಾವಣಾ ನಿಷ್ಪಕ್ಷತೆಯನ್ನು ಕಾಪಾಡಬೇಕಾದ ಆಯೋಗವು ಆಡಳಿತಾರೂಢ ಪಕ್ಷದ ಹಿತಾಸಕ್ತಿಗೆ ಪೂರಕವಾಗಿ ಕೆಲಸ ಮಾಡಿದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುವ ಅಂಶಗಳು ಈ ವರದಿಯಲ್ಲಿವೆ. ಜೀವಿಕಾ ದೀದಿಯರ ಬಳಕೆ. ಸುಮಾರು 1.8 ಲಕ್ಷ ಜೀವಿಕಾ ದೀದಿಗಳನ್ನು ಅಂದರೆ ಸ್ವಸಹಾಯ ಗುಂಪುಗಳ ಮಹಿಳೆಯರನ್ನು ಚುನಾವಣಾ ಸ್ವಯಂ ಸೇವಕರನ್ನಾಗಿ ಬಳಸಿಕೊಳ್ಳಲಾಯಿತು. ಚುನಾವಣೆಗಿಂತ ಮೊದಲಷ್ಟೇ ಇವರಿಗೆ ಸರ್ಕಾರದ ವಿವಿಧ ಯೋಜನೆಗಳಡಿ ಹಣ ವರ್ಗಾವಣೆಯಾಗಿತ್ತು. ಹೀಗೆ ಆರ್ಥಿಕವಾಗಿ ಸರ್ಕಾರದ ಮೇಲೆ ಅವಲಂಬಿತವಾದವರನ್ನು ಚುನಾವಣಾ ಕೆಲಸಕ್ಕೆ ಬಳಸುವುದು ನೈತಿಕವೇ? BLOಗಳ ಮೇಲೆ ತೀವ್ರ ಒತ್ತಡದ ಪ್ರಸ್ತಾಪವೂ ಇದೆ. ಮತದಾರರ ಪಟ್ಟಿ ತಿದ್ದುಪಡಿಗಾಗಿ BLO ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಶಿಕ್ಷಕರ ಮೇಲೆ ಅತಿಯಾದ ಒತ್ತಡವನ್ನು ಹೇರಲಾಯಿತು.
ಈ ಒತ್ತಡ ತಡೆಯಲಾರದೆ ದೇಶದಾದ್ಯಂತ ಕನಿಷ್ಠ 32 BLOಗಳು ಹೃದಯಾಘಾತ ಅಥವಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ವರದಿ ಬೆಚ್ಚಿ ಬೀಳಿಸುವ ಮಾಹಿತಿ ನೀಡಿದೆ. ಈ ವರದಿಯನ್ನು ತಯಾರಿಸಿದ ತಜ್ಞರ ತಂಡದಲ್ಲಿ ಮಾಜಿ IAS ಅಧಿಕಾರಿ MG ದೇವಸಹಾಯಂ, ಕಂಪ್ಯೂಟರ್ ವಿಜ್ಞಾನಿ ಪ್ರೊಫೆಸರ್ ಹರೀಶ್ ಕರ್ನಿಕ್ ಮತ್ತು ಡಾಕ್ಟರ್ ಪ್ಯಾರಾಲಾಲ್ ಗರ್ಗ್ ಅವರಂತಹ ಗಣ್ಯರಿದ್ದಾರೆ. ಅವರ ಪ್ರಕಾರ ಇದು ಕೇವಲ ತಾಂತ್ರಿಕ ದೋಷವಲ್ಲ, ಇದನ್ನವರು ಚುನಾವಣಾ ಇಂಜಿನಿಯರಿಂಗ್ ಅಂತ ಕರೆಯುತ್ತಾರೆ. ಪಾರದರ್ಶಕತೆಯ ಕೊರತೆ ಗಂಭೀರವಾಗಿದೆ. ಚುನಾವಣಾ ಆಯೋಗವು ಕ್ಷೇತ್ರವಾರು ಮತದಾನದ ಅಂತಿಮ ಅಂಕಿಅಂಶಗಳನ್ನು ಪ್ರಕಟಿಸುವುದನ್ನೇ ನಿಲ್ಲಿಸಿದೆ. ಜಿಲ್ಲಾವಾರು ದತ್ತಾಂಶಗಳನ್ನು ಮಾತ್ರ ನೀಡಲಾಗ್ತಾ ಇದೆ. ಪಾರದರ್ಶಕತೆ ಇಲ್ಲದಿದ್ದರೆ ಚುನಾವಣಾ ವ್ಯವಸ್ಥೆಯ ಮೇಲೆ ಜನರಿಗಿರುವ ಗೌರವ ಉಳಿಯುತ್ತಾ? ಇಲ್ಲಿ ಸಾಂವಿಧಾನಿಕ ಉಲ್ಲಂಘನೆ ಸ್ಪಷ್ಟವಾಗಿದೆ. ಸಂವಿಧಾನದ ವಿಧಿ 324 ಆಯೋಗಕ್ಕೆ ಅಧಿಕಾರ ನೀಡಿದೆಯಾದರೂ ಅದು ಸಂಸತ್ತು ರೂಪಿಸಿದ ಕಾನೂನಿಗೆ ಒಳಪಟ್ಟಿರಬೇಕು. ಆದರೆ ಆಧಾರಿಲ್ಲ ಎಂಬ ನೆಪದಲ್ಲಿ ಅಥವಾ ದಾಖಲೆಗಳ ಹೆಸರಿನಲ್ಲಿ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳುವುದು ಸಂವಿಧಾನ ಬಾಹಿರ. ಅತಿ ಸಣ್ಣ ಅಂತರದ ಗೆಲುವುಗಳ ಸಮಗ್ರ ಪರಿಶೀಲನೆ ನಡೆಯಬೇಕಿದೆ. ಒಂದೇ ಮೌಲ್ಯದ ಮತಗಳು ಅನೇಕ ಕ್ಷೇತ್ರಗಳಲ್ಲಿ ಬರುವುದು ಗಣಿತದ ಪ್ರಕಾರ ಅಸಂಭವನೀಯ. ಇದು ಅಲ್ಗಾರಿದಮ್ ಆಧಾರಿತ ಫಲಿತಾಂಶವೇ ಎಂಬ ಅನುಮಾನವನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ. ದಿ ಬಿಹಾರ್ ವರ್ಡಿಕ್ಟ್ 2025 ವರದಿಯು ಕೇವಲ ಒಂದು ರಾಜಕೀಯ ರಾಜ್ಯದ ಕಥೆಯಲ್ಲ. ಇದು ಇಡೀ ಭಾರತದ ಚುನಾವಣಾ ವ್ಯವಸ್ಥೆಗೆ ಒಂದು ಎಚ್ಚರಿಕೆಯ ಕರೆಗಂಟೆ. ಮತದಾರರ ಪಟ್ಟಿಯಿಂದ ಅರ್ಹರನ್ನು ಕೈಬಿಡುವುದು ಮತ್ತು ಮತದಾನದ ನಂತರದ ಅಂಕಿಅಂಶಗಳನ್ನು ತಿರುಚುವುದು ನಡೆದಿದ್ದರೆ ಅದು ಜನಾದೇಶದ ದರೋಡೆಯಾಗಿದೆ. ಚುನಾವಣಾ ಆಯೋಗವು ಈ ಎಲ್ಲ ಆರೋಪಗಳಿಗೆ ವಿವರವಾದ ಉತ್ತರ ನೀಡದಿದ್ದರೆ ಮುಂಬರುವ ದಿನಗಳಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಎನ್ನುವ ಪರಿಕಲ್ಪನೆಯು ಒಂದು ರಾಷ್ಟ್ರ ಒಂದು ಪಕ್ಷ ಎಂಬ ನಿರಂಕುಶ ಆಡಳಿತಕ್ಕೆ ಮುನ್ನಡೆಯಾಗಬಹುದು. ಸಾರ್ವಜನಿಕರು, ನ್ಯಾಯಾಂಗ ಮತ್ತು ನಾಗರಿಕ ಸಮಾಜವು ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಚಲಾಯಿಸುವ ಮತ ಕೇವಲ ಕಾಗದದ ಚೂರಾಗಿಯೇ ಉಳಿಯುತ್ತದೆ. ಫಲಿತಾಂಶಗಳು ಮೊದಲೇ ಬರೆಯಲ್ಪಟ್ಟಿರುತ್ತವೆ. ಪ್ರಜಾಪ್ರಭುತ್ವವನ್ನು ಉಳಿಸುವುದು ಈಗ ಕೇವಲ ಚುನಾವಣಾ ಆಯೋಗದ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ಮತದಾರನ ಕರ್ತವ್ಯವಾಗಿದೆ.